ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚಿಕನ್ ತೊಗೊಂಡಿದ್ದೀನಿ. ನಾನಿವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂತ ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಮಾಡೋದನ್ನೇ ನೋಡೋಣ. ಮೊದಲಿಗೆ ನೀವು ನೋಡಿ ಈ ಥರ ಕುಟಾಣಿ ಇದೆಯಲ್ಲ, ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಚಿಲ್ಲಿ ಚಿಕನ್ ಅಂದರೆ ಗ್ರೀನ್ ಚಿಲ್ಲಿ ಇರಲೇಬೇಕಲ್ಲ, ಸೊ ನಾನೊಂದು 10 ಹಸಿಮೆಣ್ಸಿನ್ಕಾಯಿನ ಇದರೊಳಗೆ ಹಾಕಿ ಚೆನ್ನಾಗಿ ಜಜ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟೇ ಜಜ್ಕೊಳ್ಳಿ, ತುಂಬ ನುಣ್ಣಗೂ ಜಜ್ಕೊಬಿಡಿ. ಚಿಲ್ಲಿ ಹಾಗೇ ಇರಬೇಕು. ಸ್ವಲ್ಪ ಈ ಥರ ಜಜ್ಜಿ ಫಸ್ಟ್ ಇಟ್ಕೊಂಡ್ಬಿಡಿ. ಆಮೇಲೆ ಈಗ ನಾವು ಮಾಡೋಣ. ನಾನು ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದು, ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದ್ಮೇಲೆ ಈಗ ನಾವು ಡೈರೆಕ್ಟಾಗಿ ನಾವು ಏನು ಜಜ್ಕೊಂಡಿರ್ತೀವಲ್ಲ ಚಿಲ್ಲಿ, ಅದನ್ನು ಹಾಕೋಣ. ನಾವು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ಅದರಲ್ಲಿರೋ ಖಾರ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಆನಿಯನ್ ಮುಂಚೆನೇ ನಾವು ಇದನ್ನು ಮೆಣಸಿನ್ಕಾಯಿನ ಜಜ್ಜಿರೋದನ್ನ ಹಾಕೊಳ್ಳೋಣ. ಈಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ನಾನು ಚಿಕನ್ ಹಾಕೋತಾ ಇದ್ದೀನಿ. ಒಂದು 10 to 15 ಮಿನಿಟ್ಸು ಇದನ್ನ ಕ್ಲೋಸ್ ಮಾಡಿ ಲಿಡ್ನ ಮುಚ್ಚಿಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಮೇಲೆ ಮುಚ್ಚೋಣ. ನೋಡಿ, ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಬೇಯಲಿ ಅಂತ ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ಇದು ಒಂದು 10 ಮಿನಿಟ್ಸು ಕುಕ್ ಆಗಲಿ, ಅಲ್ಲಿವರೆಗೂ ಕ್ಲೋಸಲ್ಲೇ ಇರಲಿ ಲಿಡ್ಡು. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಯಾ ಸಾಸು, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಲಾಸ್ಟಲ್ಲಿ ಕಾರ್ನ್ಫ್ಲೋರ್ನ 1 ಸ್ಪೂನ್ ಕಲಸಿ ಒಯ್ತಾಯಿದ್ದೀನಿ, ನೀರಲ್ಲಿ ಕಲಿಸ್ಕೊಂಡು. ನೋಡಿ ಫ್ರೆಂಡ್ಸ್, ಚಿಲ್ಲಿ ಚಿಕನ್ ರೆಡಿ ಆಯಿತು. ಗ್ರೇವಿ ಇದ್ದಾಗಲೇ ನೀವು ಆಫ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಸೋ ಯಮ್ಮಿ ಆಗಿದೆ. ಅದಕ್ಕೆ ನಾನು ಪರಾಟ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಬಾಯ್ಲ್ಡ್ ಎಗ್ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ. ಆಮೇಲೆ ತುಂಬ ಖಾರನೂ, ನಾವು ಅಷ್ಟು ಮೆಣಸಿನ್ಕಾಯಿ ಹಾಕಿದರೂ ಸ್ವಲ್ಪನೂ ಖಾರ ಇರಲ್ಲ, ನಾವು ಎಣ್ಣೆಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.